ಇನ್ನು ದೆಹಲಿ ಕಾರು ಬಾಂಬ್ ಸ್ಫೋಟದ ಮತ್ತಷ್ಟು ರಹಸ್ಯ ಬಯಲಾಗ್ತಾ ಇದೆ. ಉಗ್ರ ಉಮರ್ಗೆ ಹವಾಲಾ ಮೂಲಕವಾಗಿ ಹಣ ವರ್ಗಾವಣೆ ಆಗ್ತಾ ಇತ್ತು. ಹವಾಲಾ ಅಥವಾ ಅಕ್ರಮವಾಗಿ ಹಣ ವರ್ಗಾವಣೆಯ ಶಂಕೆ ಈಗ ವ್ಯಕ್ತವಾಗಿರೋದು. 20 ಲಕ್ಷ ರೂಪಾಯಿ ಹಣ ಪಡೆದುಕೊಂಡಿದ್ದ ಉಮರ್ ನೂ ಮಾರುಕಟ್ಟೆಯಲ್ಲಿ 20 ಕ್ವಿಂಟಲ್ ಗೊಬ್ಬರವನ್ನ ಖರೀದಿ ಮಾಡಿದ್ದ. ನಗದು ರೂಪದಲ್ಲಿ ಖರೀದಿ ಮಾಡಿದ್ದಾನೆ ಉಗ್ರ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ದೆಹಲಿ ಕಾರು ಬಾಂಬ್ ಸ್ಫೋಟ ಏನಿದೆ ಅಲ್ಲಿ ಡಾಕ್ಟರ್ ಉಮರ್ ಆತನಿಗೆ ಹಣ ಎಲ್ಲಿಂದ ಬಂತು, ಆತ ಈ ಮಾರುಕಟ್ಟೆಯಲ್ಲಿ ಹೋಗಿ ಗೊಬ್ಬರವನ್ನ ಖರೀದಿ ಮಾಡಿದ್ದ, 20 ಕ್ವಿಂಟಲ್ನಷ್ಟು ಗೊಬ್ಬರವನ್ನ ಖರೀದಿ ಮಾಡಿದ್ದ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅದು ಕೂಡ ನಗದು ರೂಪದಲ್ಲಿ ಆತ ಖರೀದಿ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. 20 ಲಕ್ಷ ರೂಪಾಯಿ ಹಣವನ್ನ ಆತ ಪಡೆದುಕೊಂಡಿದ್ದ. ಅದು ಕೂಡ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿತ್ತು. ಹವಾಲಾ ಮುಖಾಂತರವಾಗಿ ಹಣವನ್ನ ವರ್ಗಾವಣೆ ಮಾಡಿಕೊಂಡು ಆ ಹಣವನ್ನ ಇದಕ್ಕೆ ಬಳಸ್ಕೊಂಡಿದ್ದ ಅನ್ನುವಂಥ ವಿಚಾರ ಕೂಡ ಈಗ ಬಯಲಾಗ್ತಾ ಇದೆ. ನೋಡಿ, ರಹಸ್ಯ ಕೆದಕ್ತಷ್ಟು ಯಾವ ರೀತಿ ಬಯಲಾಗ್ತಾ ಇದೆ ಅನ್ನುವಂಥ ವಿಚಾರ ಇಲ್ಲಿ ಗೊತ್ತಾಗ್ತಾ ಇರೋದು. ಅಂದ್ರೆ ಡಾಕ್ಟರ್ ಉಮರ್ ಆತನ ಗ್ಯಾಂಗ್ ಯಾವ ರೀತಿ ಪ್ಲಾನ್ ಅನ್ನ ಮಾಡಿತ್ತು ಅನ್ನೋದು. ಅಲ್ ಫಲಾಹ್ ವಿವಿಯಲ್ಲಿ ಉಗ್ರ ಉಮರ್ ಓಡಾಟ. I-20 ಕಾರ್ ಎಂಟ್ರಿ ಆಗಿದ್ದು ಎಕ್ಸಿಟ್ ನ ದೃಶ್ಯ ಕೂಡ TV9ಗೆ ಲಭ್ಯವಾಗಿದೆ. ಅಕ್ಟೋಬರ್ 30 ವಿವಿ ಆವರಣದಲ್ಲೇ ಈತ ಓಡಾಡಿದ್ದ. ಮೂವಿಂಗ್ ಕಾರ್ನಿಂದ ಅನಾಮಧೇಯ ಒಬ್ಬ ವ್ಯಕ್ತಿ ಕೂಡ ಇಳಿದಿರುವಂತಹ ದೃಶ್ಯಗಳು ಈಗ ಸೆರೆ ಸಿಕ್ಕಿದೆ. ಸಿಸಿ ಕ್ಯಾಮೆರಾದಲ್ಲಿ ಕಾರು ಓಡಾಟದ ದೃಶ್ಯಗಳು ಕೂಡ ಸೆರೆಯಾಗಿರೋದು ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಿಸಿಟಿವಿ ಫುಟೇಜ್ ಡಾಕ್ಟರ್ ಉಮರ್ ಅಲ್ ಫಲಾ ವಿವಿ ಆ ಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. I-20 ಕಾರಲ್ಲಿ ಎಂಟ್ರಿ ಮತ್ತೆ ಎಕ್ಸಿಟ್ ಆಗಿರುವಂತಹ ದೃಶ್ಯಗಳಿದ್ದು ಅಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಕೂಡ ಇಳಿದು ಬರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಅವರ ಓಡಾಟ ಯಾವ ರೀತಿ ಇತ್ತು, ಎಲ್ಲೆಲ್ಲಿ ಅವರು ಹೋಗಿದ್ರು, ಯಾವ್ಯಾವ ಭಾಗದಲ್ಲಿ ಅವರು ಪ್ಲಾನ್ ಮಾಡಿದ್ರು, ಎಲ್ಲಾ ವಿಚಾರಗಳು ಈಗ ಕೆದಕ್ದಷ್ಟು ಬಯಲಾಗ್ತಾ ಇದೆ. ತನಿಖಾ ತಂಡ ಒಂದೊಂದೇ ವಿಚಾರಗಳನ್ನ ಹೊರಹಾಕ್ತಾ ಇದೆ. ಆತ ಓಡಾಡಿರುವಂತಹ ದೃಶ್ಯಗಳು ನೋಡಿ, ಒಬ್ಬ ವ್ಯಕ್ತಿ ಕೂಡ ಆ ಕಾರ್ನಿಂದ ಇಳಿತಾನೆ. ಎಂಟ್ರಿ ಆಗಿರುವ ದೃಶ್ಯಗಳು ಹಾಗೆ ಎಕ್ಸಿಟ್ ಆಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಡಾಕ್ಟರ್ ಉಮರ್ ಆತನಿಗೆ ಹಣ ಎಲ್ಲಿಂದ ಬರ್ತಾ ಇತ್ತು, ಆತ ಏನೇನೆಲ್ಲ ಖರೀದಿ ಮಾಡಿದ್ದ, ಯಾವ್ಯಾವ ಜಾಗಕ್ಕೆ ಹೋಗಿದ್ದ, ಏನೆಲ್ಲ ಪ್ಲಾನ್ ಆಗಿತ್ತು ಅನ್ನೋಂಥ ಕುರಿತಂತೆ ಈಗ ಒಂದೊಂದೇ ಮಾಹಿತಿಗಳು ಹೊರಬರ್ತಾ ಇದೆ.